ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅಶೋಸ್ ವ್ಲಾಗ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ನಾವು ಕ್ಲೈಂಟ್ ಮೇಲೆ ಡೈರೆಕ್ಟಾಗಿ ವ್ಯಾಕ್ಸ್ ಮಾಡೋದನ್ನು ವಿಡಿಯೋ ಮಾಡಿಕೊಂಡು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಕ್ಲೈಂಟ್ ಮ್ಯಾನೇಜ್ ಹೇಗೆ ಮಾಡಬೇಕು, ಅವ್ರ ಹತ್ರ ಹೇಗೆ ಮಾತಾಡಬೇಕು. ಸೊ ಲಾಸ್ಟ್ ವಿಡಿಯೋದಲ್ಲೇ ನಾನು ಹೇಗೆ ವ್ಯಾಕ್ಸ್ ಮಾಡೋದು ಅಥವಾ ವ್ಯಾಕ್ಸ್ಗೆ ಏನೇನೆಲ್ಲ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀವಿ ಅಂತೆಲ್ಲ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈ ವಿಡಿಯೋದಲ್ಲಿ ನಾನು ಒಂದು ಕ್ಲೈಂಟ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡ್ತೀನಿ, ಕ್ಲೈಂಟ್ ಹತ್ರ ಯಾವ ರೀತಿಯಲ್ಲಿ ಮಾತಾಡ್ತೀನಿ, ಅಥವಾ ನಾನು ಅವರಿಗೆ ಯಾವ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದೀನಿ. ಎಷ್ಟೋ ಜನ ಕಮೆಂಟ್ ಹಾಕಿ ತಿಳಿಸ್ತಾ ಇರ್ತೀರಾ. ಸೊ ನಾವು ಇವಾಗಷ್ಟೇ ಬ್ಯೂಟಿಷಿಯನ್ ಕೋರ್ಸ್ನ ಕಲ್ತಿದ್ದೀವಿ, ಇವಾಗಷ್ಟೇ ಶಾಪ್ ಮಾಡ್ಕೊಂಡಿದ್ದೀವಿ, ನನಗೆ ಹೇರ್ ಕಟ್ಟಿಂಗ್ ವೀಡಿಯೋಸ್ಗೆ ಹೇಳ್ಕೊಡಿ, ಅಥವಾ ವ್ಯಾಕ್ಸ್ ವೀಡಿಯೋಸ್ ಹೇಳ್ಕೊಡಿ, ಅಥವಾ ಒಂದು ಫೇಶಿಯಲ್ ವೀಡಿಯೋಸ್ ಹೇಳ್ಕೊಡಿ, ಅಥವಾ ಮೇಕಪ್ ಕ್ಲಾಸಸ್ನ ಮಾಡಿ ಅಂತ ಅಂದ್ಬಿಟ್ಟು ಕಮೆಂಟ್ಸ್ ಮಾಡ್ತಾ ಇರ್ತೀರಾ. ನಿಜವಾಗ್ಲೂ ಖುಷಿ ಆಗುತ್ತೆ ಒಂದು ಕಡೆ. ಬಟ್ ಇನ್ನೂ ಒಂದು ಕಡೆ ದಯವಿಟ್ಟು ಪ್ರತಿಯೊಬ್ಬರಿಗೂ ಫ್ರೆಷರ್ಸಿಗೆ ನಾನು ಈ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ತಾಳ್ಮೆಯಿಂದ ಕಾಯಿರಿ. ತಾಳ್ಮೆಯಿಂದ ಯಾವುದೇ ಒಂದು ಕೆಲಸನೂ ಅಷ್ಟೇ, ಒಂದು ಕೆಲಸ ಇನ್ ಕೇಸ್ ಐಬ್ರೋಸೇ ಬರಲಿ, ಆ ಒಂದು ಕೆಲಸನ ಪ್ರೀತಿಯಿಂದ ಶ್ರದ್ಧೆಯಿಂದ ಮಾಡಿ ಖಂಡಿತವಾಗ್ಲೂ ಹಿಡಿಯುತ್ತೆ. ನೀವು ಅದನ್ನು ಪ್ರೀತಿಸಿ, ಅದು ನಿಮ್ಮ ಒಂದು ಚಿಂತೆನ ಮರೆಸುತ್ತೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೀವು ಎಲ್ಲರೂ ಕೇಳಿರೋ ಥರ ನಾನು ಪ್ರತಿಯೊಂದು ವಿಡಿಯೋನೂ ಕಂಪ್ಲೀಟ್ ಮಾಡ್ತಾನೆ ಹೋಗ್ತೀನಿ. ಸ್ವಲ್ಪ ಟೈಮ್ ಬೇಕಷ್ಟೇ. ನಾನಿವತ್ತು ಹ್ಯಾಂಡ್, ನೆಕ್ ಮತ್ತು ಬ್ಯಾಕ್ ಒಂದು ವ್ಯಾಕ್ಸ್ನ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಹನಿ ವ್ಯಾಕ್ಸ್, ಚಾಕ್ಲೇಟ್ ವ್ಯಾಕ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ಇವರು ನನ್ನ ಒಂದು ಅಮೇಝಿಂಗ್ ಕಸ್ಟಮರ್ ಅಂತಲೇ ಹೇಳ್ಬೋದು. ಸೊ ಇವ್ರ ಸ್ಕಿನ್ ಸಖತ್ತು ಸೆನ್ಸಿಟಿವ್. ಅವ್ರ ಫೇಸ್ ನೋಡ್ತಾ ಇದ್ರೇ ನಿಮಗೆ ಕ್ಲಾರಿಟಿ ಸಿಗುತ್ತೆ, ತುಂಬ ಸೆನ್ಸಿಟಿವ್ ಇದೆ. ಸೊ ಹಾಗಾಗಿ ಈ ಥರ ಸೆನ್ಸಿಟಿವ್ ಇರೋ ಒಂದು ಸ್ಕಿನ್ನಿಗೆ ಎಷ್ಟು ಕೇರ್ಫುಲ್ಲಾಗಿ ಮಾಡಬೇಕು ಅಂತ ಅಂದರೆ ನಿಜವಾಗ್ಲೂ ಹೇಳ್ತಿದ್ರೆ ಅದು ಗೊತ್ತಾಗಲ್ಲ, ಮಾಡೋರಿಗಷ್ಟೇ ಅದು ಪ್ರಾಬ್ಲಮೆಟಿಕ್ ಏನಂತ ಗೊತ್ತಾಗುತ್ತೆ. ಸೊ ತುಂಬ ಕೇರ್ಫುಲ್ಲಾಗಿ ಮಾಡಬೇಕು. ಸ್ವಲ್ಪ ಮಿಸ್ಟೇಕ್ ಆಯಿತು ಅಂತಂದರೆ ಸ್ಕಿನ್ನಲ್ಲಿ ಬ್ಲಡ್ ಬರುವಂಥ ಚಾನ್ಸಸ್ ಇರುತ್ತೆ, ಅಥವಾ ಬ್ಲಡ್ ಕ್ಲಾಟ್ ಆಗೋ ಚಾನ್ಸಸ್ ಇರುತ್ತೆ, ಅಥವಾ ಬಬಲ್ಸ್ ಕ್ರಿಯೇಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಎಲ್ಲ ಒಂದು ಸ್ಕಿನ್ನೂ ಒಂದೇ ಮೆಥಡಲ್ಲಿರಲ್ಲ, ಒಂದೊಂದು ಸ್ಕಿನ್ನು ಒಂದೊಂದು ಮೆಥಡಲ್ಲಿರುತ್ತೆ. ನಾವೆಲ್ಲ ಸ್ಕಿನ್ನನ್ನು ಫೇಸ್ ಮಾಡಲೇಬೇಕು, ಎಲ್ಲ ಸ್ಕಿನ್ ಟೈಪ್ಸ್ ಕೂಡ ನಾವು ತಿಳ್ಕೊಳ್ಳೇಬೇಕು. ಸೊ ತುಂಬ ಸೆನ್ಸಿಟಿವ್ ಇರೋಂಥ ಸ್ಕಿನ್ನಿಗೆ ನಾವು ರಾಗ ವ್ಯಾಕ್ಸ್ನ ಯೂಸ್ ಮಾಡೋದು ತುಂಬ ಟಫೆಸ್ಟ್ ಅಂತಲೇ ಅನಿಸುತ್ತೆ. ಸೊ ನಾನು ಹಾಗಾಗಿ ಇಲ್ಲಿ ಹನಿ ವ್ಯಾಕ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ಇವರಿಗೆ ಹನಿ ವ್ಯಾಕ್ಸ್ ತುಂಬ ಅಭ್ಯಾಸ ಆಗಿದೆ. ಹಾಗೆಯೇ ಇದ್ರ ಜೊತೆಗೆ ಇವರು ನಾನು ಹಳೆಯ ಕಸ್ಟಮರ್ ಆಗಿರೋದ್ರಿಂದ ನನಗೆ ಇವ್ರ ಸ್ಕಿನ್ ಟೈಪ್ ಚೆನ್ನಾಗಿ ಗೊತ್ತಿದೆ. ಸೊ ಹಾಗಾಗಿ ನಂಗೆ ಅಷ್ಟು ಕಷ್ಟ ಅನ್ನಿಸ್ತಿಲ್ಲ. ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದರೆ ನಾನು ತುಂಬ ಫಾಸ್ಟಾಗಿ ಮಾಡ್ತಾಯಿದ್ದೀನಿ, ತುಂಬ ಫಾಸ್ಟಾಗಿ ಹೇರ್ ರಿಮೂವಲ್ ಮಾಡ್ತಾಯಿದ್ದೀನಿ ಅಂತ ಗೊತ್ತಾಗುತ್ತೆ. ಬಟ್ ನಾನು ತುಂಬ ಪ್ರೆಷರ್ ಹಾಕ್ತಾ ಇಲ್ಲ, ನಾರ್ಮಲಾಗೇ ತೆಗಿತಾ ಇದ್ದೀನಿ. ಯಾರ್ಯಾರೆಲ್ಲ ಹೊಸ್ದಾಗಿ ಶಾಪ್ ಮಾಡ್ಕೊಂಡಿರ್ತೀರ, ಅಥವಾ ಸಲೂನ್, ಪಾರ್ಲರ್, ಸಮಥಿಂಗ್ ಏನೇ ಆದರೂ ಸರಿ, ಸೊ ಕಸ್ಟಮರ್ನ ಹೇಗೆ ಅಟ್ರ್ಯಾಕ್ಟ್ ಮಾಡಬೇಕು ಅಂತಂದರೆ, ಪ್ರತಿಯೊಬ್ಬರು ಕಸ್ಟಮರ್ ಬಂದಾಗ, ಪ್ರತಿಯೊಬ್ಬರು ಕ್ಲೈಂಟ್ ಬಂದಾಗ ತುಂಬ ಖುಷಿಯಾಗಿ ಮಾತಾಡಿಸಿ, ಅವ್ರು ಏನೇ ಮಾಡಿಸ್ಕೊಂಡ್ರೂ ಪರವಾಗಿಲ್ಲ, ಅಥವಾ ಮಾಡಿಸ್ಕೊಳ್ದೆ ವಾಪಸ್ ಹೋದ್ರೂ ಪರವಾಗಿಲ್ಲ, ಖುಷಿಯಾಗಿ ಮಾತಾಡ್ಸಿ ಕಳಿಸಿ, ಖುಷಿಯಾಗಿ ನಡ್ಕೊಳ್ಳಿ. ನಿಜವಾಗ್ಲೂ ಅವ್ರಿಗೆ ಖುಷಿಯಾಗುತ್ತೆ. ಸೊ ನೆಕ್ಸ್ಟ್ ಟೈಮ್ ನೀವೇ ಬೇಕು, ನಿಮ್ಮನ್ನೇ ಹುಡ್ಕೊಂಡು ಬರಬೇಕು, ಆ ರೀತಿ ಅವರನ್ನು ಟ್ರೀಟ್ ಮಾಡಿ ಕಳಿಸಿ. ನಿಮ್ಮ ಮಾತೇ ಒಂದು ಬಂಡವಾಳ ಹಾಕಬೇಕು. ಹಾಗಂತ ಕೆಲಸ ಹೇಗೆ ಬೇಕೋ ಹಾಗೆ ಮಾಡಿ ಅಂತಲ್ಲ, ಕೆಲಸನೂ ಪರ್ಫೆಕ್ಟ್ ಆಗಿರಬೇಕು. ಅದ್ರ ಜೊತೆಗೆ ನೀವು ತೋರಿಸೋ ಒಂದು ಪ್ರೀತಿ, ನೀವು ತೋರಿಸೋ ಒಂದು ಮಾತಿನ ಕಾಳಜಿ ಚೆನ್ನಾಗಿದ್ದರೆ ಮಾತ್ರ ಕಸ್ಟಮರ್ನ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಸಾಧ್ಯ. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅವರಿಗೆಲ್ಲ ನಾನು ಮತ್ತೆ ಎಕ್ಸ್ಪ್ಲೈನ್ ಮಾಡ್ತೀನಿ ವ್ಯಾಕ್ಸ್ನ ಹೇಗೆ ಮಾಡೋದು ಅಂತ. ಸೊ ವ್ಯಾಕ್ಸ್ ಮಾಡೋಕ್ಕೂ ಮುಂಚೆ ಬಿಫೋರ್ ಜೆಲ್ ಅಥವಾ ಪೌಡರ್ನ ಅಪ್ಲೈ ಮಾಡಿ ಒಂದು ಹ್ಯಾಂಡ್ಸಿಗೆ ಅಥವಾ ಲೆಗ್ಸಿಗೆ ವ್ಯಾಕ್ಸ್ನ ಸ್ಟಾರ್ಟ್ ಮಾಡಬೇಕು. ವ್ಯಾಕ್ಸ್ ಯಾವಾಗಲೂ ಮೇಲ್ಗಡೆಯಿಂದ ಕೆಳಗಡೆವರೆಗೂ ಹಾಕಬೇಕು. ಅಂದರೆ ರೂಟ್ಸ್ ಯಾವ ರೀತಿ ಇರುತ್ತೆ ಅದೇ ಪ್ರಕಾರ ಹಾಕ್ಕೊಳ್ತಾ ಬರಬೇಕು. ವ್ಯಾಕ್ಸ್ ಹೀಟ್ ಮಾಡಬೇಕಾದ್ರೆ ನಾರ್ಮಲಾಗಿ ಹೀಟ್ ಮಾಡ್ಕೊಳ್ಳಿ, ಓವರ್ ಹೀಟ್ ಮಾಡ್ಕೊಬೇಡಿ, ಅಥವಾ ತುಂಬ ಗಟ್ಟಿಯಾಗಿ ಕೂಡ ಹೀಟ್ ಮಾಡಬೇಡಿ. ಸೊ ಅದಾದಮೇಲೆ ನಾವು ಹಾಕಿರುವಂಥ ವ್ಯಾಕ್ಸ್ ರೂಟ್ಸ್ ಏನಿರುತ್ತಲ್ಲ ಅದರ ಆಪೋಸಿಟ್ಗೆ ನಾವು ತೆಗಿತಾ ಹೋಗಬೇಕು. ಆವಾಗ ನೀಟಾಗಿ ಹೇರ್ ರಿಮೂವಲ್ ಆಗ್ತಾ ಬರುತ್ತೆ. ಸೊ ಬಿಸಿ ಇರುತ್ತೆ, ಸ್ವಲ್ಪ ನೋಡಿಕೊಂಡು ಮಾಡಿ. ನಾನಿಲ್ಲಿ ನನಗೆ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಾನು ಸ್ವಲ್ಪ ಫಾಸ್ಟಾಗಿ ಮಾಡ್ತಾ ಹೋಗ್ಬೋದು. ಸೊ ನೀವು ಆದಷ್ಟು ಕೇರ್ಫುಲ್ಲಾಗಿ ಪ್ರತಿಯೊಂದು ಸ್ಟೆಪ್ಸ್ ಕೂಡ ನೋಡ್ಕೊಳ್ತಾ ಮಾಡ್ತಾ ಹೋಗಿ.
ವ್ಯಾಕ್ಸ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಆದಮೇಲೆ ನಾನು ಆಫ್ಟರ್ ಜೆಲನ್ನು ಯೂಸ್ ಮಾಡಿ ಚೆನ್ನಾಗಿ ಒಂದು 5 ಮಿನಿಟ್ಸ್ ಚೆನ್ನಾಗಿ ಮಸಾಜ್ ಮಾಡಿಕೊಟ್ಟು ಅದಾದಮೇಲೆ ನಾನು ನೆಕ್ಸ್ಟ್ ಒಂದು ಹ್ಯಾಂಡ್ ವ್ಯಾಕ್ಸಿಗೆ ಹೋಗ್ತೀನಿ. ಮಸಾಜ್ ಮಾಡಬೇಕಾದ್ರೆ ಯಾವಾಗಲೂ ಅಪ್ವರ್ಡಲ್ಲಿ ಮಸಾಜ್ ಮಾಡಿ, ತುಂಬ ನೋವಾಗೋ ರೀತಿ ಮಸಾಜ್ ಮಾಡಬೇಡಿ. ಇಲ್ಲೂ ಕೂಡ ನಾನು ಸೇಮ್ ಪ್ರೊಸೀಜರಲ್ಲೇ ಹೋಗ್ತೀನಿ. ಅಥವಾ ಪೌಡರ್ ಅಥವಾ ಜೆಲ್ ಎರಡರಲ್ಲಿ ಒಂದನ್ನು ಬಳಸಿ ಅಪ್ಲೈ ಮಾಡಿ, ಅದಾದಮೇಲೆ ವ್ಯಾಕ್ಸನ್ನ ಬಳಸಿ, ವ್ಯಾಕ್ಸ್ ಆದಮೇಲೆ ಇಮ್ಮಿಡಿಯೇಟ್ ನಾನು ರಿಮೂವ್ ಮಾಡ್ಕೊತಾ ಬರ್ತಾ ಇದ್ದೀನಿ. ಸೊ ನಾನು ಒಂದು ಟೈಮಿಂಗ್ಸ್ ಹೇಳಬೇಕು ಅಂತಂದರೆ, ವ್ಯಾಕ್ಸ್ ಮಾಡಬೇಕಾದ್ರೆ ವಿತಿನ್ 10 ಮಿನಿಟ್ಸಲ್ಲಿ 2 ಹ್ಯಾಂಡ್ಸ್ ವ್ಯಾಕ್ಸ್ ಕಂಪ್ಲೀಟ್ ಮಾಡ್ಕೊಂಡು ಮುಗಿಬೇಕು. ತುಂಬ ಟೈಮ್ ತೊಗೋಬಾರ್ದು. ಹಾಗೆಯೇ ಮಾಡಬೇಕಾದ್ರೆ ನಮ್ಮ ಕೈಗಳನ್ನು ಕೂಡ ತುಂಬ ನೀಟಾಗಿ ಇಟ್ಕೋಬೇಕು. ವ್ಯಾಕ್ಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ನಾವು ಕೈಗೆಲ್ಲ ವ್ಯಾಕ್ಸ್ ಮಾಡಿಕೊಂಡು ಅಂಟಂಟು ಮಾಡಿಕೊಂಡು ಇರಿಟೇಷನ್ ಮಾಡಿಕೊಂಡು ಮಾಡೋದಲ್ಲ. ತುಂಬ ನೀಟ್ ಆ್ಯಂಡ್ ಕ್ಲಿಯರಾಗಿ ಮಾಡಬೇಕು. ಒಂದು ಸ್ವಲ್ಪನೂ ನಮ್ಮ ಕೈಗೆ ಮಾಡ್ಕೋಬಾರ್ದು. ನಮ್ಮನ್ನು ನೋಡಿದ್ರೆ ಅವ್ರಿಗೆ ಅನಿಸ್ಬೇಕು ಅವರಿಗೆ ಸಖತ್ ಎಕ್ಸ್ಪೀರಿಯನ್ಸ್ ಇದೆ, ಫ್ರೆಶರ್ ಅಂತ ಅವ್ರಿಗೆ ಸ್ವಲ್ಪನೂ ಡೌಟ್ ಬರಬಾರ್ದು. ಆ ರೀತಿ ನಾವು ಮೇಂಟೈನ್ ಮಾಡಬೇಕು. ಆ್ಯಸ್ ಅ ಒಂದು ಮೇಕಪ್ ಆರ್ಟಿಸ್ಟ್ ಅಥವಾ ಆ್ಯಸ್ ಅ ಬ್ಯೂಟಿಷಿಯನ್ ಆಗಿ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ಇಲ್ಲ, ನಾನು ತುಂಬ ಚೆನ್ನಾಗಿ ಮಾಡ್ತೀನಿ. ಹೇಳಿ ಯಾವುದಾದ್ರೂ ಇದ್ದರೆ ಸರಿ ಆಯ್ತು ಹೇಳ್ತೀನಿ. ಸ್ಟಾರ್ಟಿಂಗ್ ಎಲ್ಲ ಒಂದು ಸ್ವಲ್ಪ ಅವ್ರಿಗೂ ನರ್ವಸ್ಸು, ಭಯ ಇರುತ್ತೆ. ಬಟ್ ಏನೇ ಆದರೂ ಏನು ಗೊತ್ತಾ, ಈಗ ನೀವು ನಿಮ್ಮ ಜೊತೆ ಈ ಥರ ಎಲ್ಲ ಇದು ಅಡ್ಜಸ್ಟ್ ಆಗಿಬಿಟ್ಟಿರ್ತೀರಲ್ಲ, ಆವಾಗ ನೀವೇ ಬೇಕು ಅನ್ಸುತ್ತೆ. ನಿಮ್ಮ ಸ್ಟೂಡೆಂಟ್ ಯಾರನ್ನ ಕಳಿಸಿದ್ರು ಅದು ಆಗಲ್ಲ. ಈಗ ಅವ್ರು ಒಪ್ಕೊಳ್ಳೋದೇ ಇಲ್ಲ, ಅದು ಬೇಕು ಅಂದರೆ. ಹ್ಯಾಂಡ್ ವ್ಯಾಕ್ಸ್ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಒಂದು ಹಸ್ತ ಏನಿರುತ್ತಲ್ಲ ಅದನ್ನು ನಾವು ಕೂಡ ಕಂಪ್ಲೀಟ್ ಮಾಡಿಕೊಳ್ಳೇಬೇಕು. ಅದಾದಮೇಲೆ ಎಲ್ಲೆಲ್ಲಿ ಹೇರ್ಸು ಉಳ್ಕೊಂಡಿರುತ್ತೆ, ಏಕೆಂದರೆ ಹನಿ ವ್ಯಾಕ್ಸ್ ಮಾಡಬೇಕಾದ್ರೆ ಹೇರ್ಸ್ ಉಳ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ, ಆಲ್ಮೋಸ್ಟ್ ಉಳ್ಕೊಂಡಿರುತ್ತೆ. ಸೊ ಪ್ರತಿ ಒಂದು ಪೋರ್ಷನ್ನ ಕೂಡ ಚೆಕ್ ಮಾಡಿ, ಮತ್ತೊಂದು ಸಲ ಏನಾದರೂ ಹೇರ್ಸ್ ಉಳ್ಕೊಂಡಿದ್ರೆ ಅದನ್ನೆಲ್ಲ ಫುಲ್ ಕ್ಲೀನ್ ಮಾಡಿ ಕೊಡಿ. ಮತ್ತೆ ಇಲ್ಲ ಅಂತಂದರೆ ಹೋಗಿಲ್ಲ ಅದು ಇದು ಅಂತೆಲ್ಲ ಮಾತಾಡ್ತಾರೆ. ಸೊ ಅದಕ್ಕೂ ಮುಂಚೆನೇ ನಾವೇ ನೀಟಾಗಿ ನೋಡಿಕೊಂಡು ಕ್ಲೀನ್ ಮಾಡಿಬಿಟ್ರೆ ಅವ್ರಿಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಸಿಗುತ್ತೆ. ಸೊ ಇದೆಲ್ಲ ಆದಮೇಲೆ ಮತ್ತೆ ಅದೇ ಹ್ಯಾಂಡಿಗೆ ಜೆಲ್ ಮಸಾಜ್ ಮಾಡಿಕೊಂಡು ವಾಟರಲ್ಲಿ ವಾಶ್ ಮಾಡಿ, ಅದಾದಮೇಲೆ ಅವ್ರಿಗೆ ಹೇಳಬೇಕು ನಾವು ಐಸ್ ಕ್ಯೂಬ್ ಮಸಾಜ್ ಮಾಡಿ. ಇನ್ ಕೇಸ್ ನಿಮ್ಗೆ ಏನಾದರೂ ಬಬಲ್ಸ್ ಬರುತ್ತೆ, ಉರಿ ಅನ್ನಿಸ್ತಿದೆ ಅನ್ನೋ ಒಂದು ಸೆನ್ಸೇಷನ್ ಏನಾದರೂ ನಿಮ್ಗೆ ಗೊತ್ತಾಗ್ತಿದೆ, ಒಂದು 2-3 ಸಲ ಐಸ್ ಕ್ಯೂಬ್ನಿಂದ ಮಸಾಜ್ ಮಾಡಿ, ಕಾಟನ್ ಬಟ್ಟೆನಲ್ಲಿ ಐಸ್ ಕ್ಯೂಬ್ನ ಡಿಪ್ ಮಾಡಿ ಟ್ಯಾಪ್ ಮಾಡೋ ರೀತಿ ಮಸಾಜನ್ನು ಮಾಡಿ ಅಂತ ಹೇಳಿ ನಿಮ್ಮ ಕ್ಲೈಂಟಿಗೆ ಕನ್ವಿನ್ಸ್ ಮಾಡಿ ಕಳಿಸಿ. ಸೊ ಇದಿಷ್ಟು ಕಂಪ್ಲೀಟ್ ಒಂದು ವ್ಯಾಕ್ಸಿನ್ ವಿಡಿಯೋ ಅಂತಲೇ ಹೇಳ್ಬೋದು. ಇದಿಷ್ಟನ್ನು ನೀವು ಫಾಲೋ ಮಾಡಿದ್ರೆ ನಿಜವಾಗ್ಲೂ ವ್ಯಾಕ್ಸ್ ಆರಾಮಾಗಿ ಮಾಡ್ಬೋದು, ಪೀಸ್ಫುಲ್ಲಾಗಿ ಮಾಡ್ಬೋದು. ಹಾಗೆ ರಿಸಲ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಈ ವಿಡಿಯೋ ನಿಮಗೆ ಸಖತ್ ಯೂಸ್ಫುಲ್ ಆಗುತ್ತೆ ಅಂತಲೇ ಭಾವಿಸ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸ್ಕೊಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗ್ತೀನಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.